ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 14ನೇ ಎಪಿಸೋಡ್. ಪಾಂಡು ಮಹಾರಾಜನಿಗೆ ಪ್ರಾಣಿಗಳ ಬೇಟೆಯಾಡುವುದರಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿತು. ಒಂದು ದಿನ ಪಾಂಡು ಧನುರ್ಧಾರಿಯಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿರಬೇಕಾದರೆ ಜಿಂಕೆಗಳ ಒಂದು ಗುಂಪು ಕಾಣಿಸಿತು. ಆ ಗುಂಪಿನಲ್ಲಿ ಒಂದು ಗಂಡು ಜಿಂಕೆ ಹೆಣ್ಣು ಜಿಂಕೆಯೊಡನೆ ಪ್ರೀತಿಯಿಂದ ವರ್ತಿಸುತ್ತಿತ್ತು. ಅಂತಹ ಮೃಗಜೋಡಿಯನ್ನು ಆ ಸಮಯದಲ್ಲಿ ಹೊಡೆಯಬಹುದೇ ಅಥವಾ ಹೊಡೆಯಬಾರದೇ ಎಂಬ ವಿವೇಚನೆಯನ್ನು ಮಾಡದೆ ಪಾಂಡುವು 5 ಬಾಣಗಳನ್ನು ಮೃಗಜೋಡಿಗೆ ಗುರಿಯಿಟ್ಟು ಹೊಡೆದನು. ಬಾಣಗಳು ತಗುಲುತ್ತಿದ್ದಂತೆ ಗಂಡು ಜಿಂಕೆಯು ಅಳತೊಡಗಿತು. ಆ 2 ಜಿಂಕೆಗಳು ಒಬ್ಬ ಋಷಿಕುಮಾರ ಹಾಗೂ ಅವರ ಪತ್ನಿ. ಜಿಂಕೆಯ ರೂಪದಲ್ಲಿ ಅವು ಪ್ರೀತಿಯಿಂದ ವರ್ತಿಸುತ್ತಿದ್ದವು. ಗಂಡು ಜಿಂಕೆಯು ಮನುಷ್ಯ ಧ್ವನಿಯಲ್ಲಿ ಮಾತನಾಡತೊಡಗಿದಾಗ ಪಾಂಡು ದಿಗ್ಭ್ರಾಂತನಾದನು. ಮಹಾರಾಜ, ಸದಾ ಪಾಪ ಕಾರ್ಯಗಳನ್ನೇ ಮಾಡಿಕೊಂಡಿರುವ ಮನುಷ್ಯರು ಕೂಡ ಇಂಥ ಕ್ರೂರ ಕಾರ್ಯವನ್ನು ಮಾಡುವುದಿಲ್ಲ. ಎಂಥ ವಿವೇಕಶಾಲಿ ಸಹ ವಿಧಿಯ ಆಟವನ್ನು ತಿಳಿಯಲಾರನು. ಧರ್ಮಾತ್ಮರ ಕುಲದಲ್ಲಿ ಹುಟ್ಟಿಯೂ ನೀನು ಇಂಥ ಕೆಲಸದಲ್ಲಿ ತೊಡಗಿದೆ. ನೀನು ಶಿಕ್ಷೆಗೆ ಅರ್ಹನಾಗಿರುವೆ ಎಂದು ಜಿಂಕೆಯು ಹೇಳಿತು. ಎಲೈ ಜಿಂಕೆಯೇ, ರಾಜರು ಜಿಂಕೆಗಳನ್ನು ಬೇಟೆಯಾಡುವುದು ಪಾಪ ಕೆಲಸವೇನಲ್ಲ. ಹಿಂದೆ ಅಗಸ್ತ್ಯ ಮಹರ್ಷಿಗಳು ತಾವು ಆರಂಭಿಸಿದ ಯಾಗ ಕಾರ್ಯ ಸಮಯದಲ್ಲಿ ಮೃಗಗಳನ್ನು ಬೇಟೆಯಾಡಿ ಅರಣ್ಯದಲ್ಲಿದ್ದ ಮೃಗಗಳೆಲ್ಲವನ್ನೂ ದೇವತೆಗಳಿಗೆ ಅರ್ಪಿಸಿದರು. ಮೃಗಗಳ ಬೇಟೆ ರಾಜವಂಶದ ಪದ್ಧತಿ. ಹೀಗಿರುವಾಗ ನಾನೇನು ತಪ್ಪು ಮಾಡಿದೆ? ನಾನು ಹೇಗೆ ಶಿಕ್ಷೆಗೆ ಅರ್ಹನಾಗುವೆ? ಬೇಟೆ ನಿನ್ನ ಧರ್ಮ ಸರಿ, ಆದರೆ ಅದಕ್ಕೊಂದು ರೀತಿ ನೀತಿ ಬೇಡವೇ? ನಾವಿಬ್ಬರೂ ಪ್ರೀತಿಯಿಂದ ಇದ್ದೆವು. ಅದನ್ನು ನಿಲ್ಲಿಸಿದ ಬಳಿಕ ನೀನು ಬಾಣ ಹೊಡೆದಿದ್ದರೆ ಯುಕ್ತವೆನಿಸುತ್ತಿತ್ತು. ನಾನಾದರೂ ಋಷಿ ಮೃಗವೇಷ ಧರಿಸಿದ್ದೆನಷ್ಟೇ. ನಾನು ನನ್ನ ಪತ್ನಿಯ ಜೊತೆ ಇದ್ದಾಗ ದಯಶೂನ್ಯನಾಗಿ ನೀನು ನನ್ನನ್ನು ಕೊಂದಿರುವೆ. ಆದ ಕಾರಣ ನಿನಗೂ ಸಹ ಇಂತಹ ಸಂದರ್ಭದಲ್ಲಿಯೇ ಸಾವು ಬರಲಿ. ನೀನು ನಿನ್ನ ಪತ್ನಿಯೊಡನೆ ಸಂಗಸುಖ ಬಯಸುತ್ತಿದ್ದಂತೆಯೇ ಮೃತ್ಯು ಕಬಳಿಸುತ್ತದೆ. ಹೀಗೆ ಹೇಳಿದ ಮೃಗರೂಪಧಾರಿಯಾದ ಕಿಂದಮನೆಂಬ ಋಷಿಯು ತೀರಿಕೊಂಡನು. ಪಾಂಡು ತನ್ನ ಕುಟೀರಕ್ಕೆ ಬಂದರು. ತನ್ನನ್ನೇ ತಾನು ನಿಂದಿಸಿಕೊಂಡರು. ಅಯ್ಯೋ, ಎಂತಹ ಅಚಾತುರ್ಯವಾಗಿ ಹೋಯಿತು! ಉತ್ತಮ ವಂಶದಲ್ಲಿ ಹುಟ್ಟಿದರಾದರೂ ದುರ್ಮಾತ್ಮರು ಕಾಮವಶರಾಗಿ ತಾವು ಮಾಡುವ ಅಕೃತ್ಯಗಳಿಂದ ದುರ್ಗತಿ ಹೊಂದುವರು ಎಂಬುದು ನಿಜವಾಯಿತು. ತನ್ನ ತಂದೆ ಅತಿಯಾದ ವಿಷಯೋಪಭೋಗದಿಂದಾಗಿ ಕ್ಷಯರೋಗಕ್ಕೆ ಬಲಿಯಾದರು. ನಾನಾದರೂ ಕಾಮಮೋಹಿತನಾಗಿ ಬೇಟೆಯಾಡುವ ಕೆಲಸ ಮಾಡಿದೆ. ನಾನು ಇನ್ನಾದರೂ ವೇದವ್ಯಾಸರು ಅನುಸರಿಸುತ್ತಿರುವ ಪದ್ಧತಿಯನ್ನು ಅನುಸರಿಸುವುದು ಸರಿಯಷ್ಟೇ. ಸಂಸಾರ ಬಂಧನದಿಂದ ಮುಕ್ತನಾಗಬೇಕು. ಭಿಕ್ಷೆ ಬೇಡಿ ಜೀವಿಸುತ್ತೇನೆ. ಪತ್ನಿಯರನ್ನು ಬಂಧುಗಳನ್ನು ತೊರೆಯುತ್ತೇನೆ. ನಾನು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ. ಯಾರಿಂದಲೂ ಆಶೀರ್ವಾದ ಪಡೆಯುವುದಿಲ್ಲ. ಪ್ರಾಪಂಚಿಕ ವ್ಯಸನಗಳಿಂದ ತುಂಬಿದ ಗೃಹಸ್ಥ ಧರ್ಮವನ್ನು ನಾನು ಇನ್ನು ಅವಲಂಬಿಸುವುದಿಲ್ಲ. ಒಬ್ಬನು ನನ್ನ ಒಂದು ತೋಳನ್ನು ಕೊಡಲಿಯಿಂದ ಕಡಿದರೂ ಮತ್ತೊಬ್ಬನು ನನ್ನ 2ನೆಯ ತೋಳಿಗೆ ಗಂಧವನ್ನು ಸವರಿದರೂ ಇಬ್ಬರೂ ನನ್ನ ದೃಷ್ಟಿಯಲ್ಲಿ ಒಂದೇ. ಪಾಂಡುವಿಗೆ ವಿರಕ್ತಿ ಹುಟ್ಟಿತು. ದುಃಖ ಉಮ್ಮಳಿಸಿ ಬಂದಿತು. ಸಂತೋಷವಾಗಿ ಸಂಗಸುಖ ಅನುಭವಿಸುತ್ತಿದ್ದ ಜಿಂಕೆಯನ್ನು ಬಾಣದಿಂದ ಘಾಸಿಗೊಳಿಸಿ ಕೊಂದೆನಲ್ಲ ಎಂದು ಮರುಗಿದರು. ಕುಂತಿ, ಮಾದ್ರಿ ಇಬ್ಬರ ಮುಖಗಳನ್ನು ನೋಡುತ್ತಾ ಹೇಳಿದರು, ನನ್ನ ತಾಯಿ ವಿದುರ, ಧೃತರಾಷ್ಟ್ರ, ಸತ್ಯವತಿ, ಭೀಷ್ಮ, ಪುರೋಹಿತರು, ನಮ್ಮನ್ನೇ ಆಶ್ರಯಿಸಿರುವ ಸೇವಕರು, ಪ್ರಜೆಗಳು ಎಲ್ಲರಿಗೂ ತಿಳಿಸಿ ಪಾಂಡುವು ಎಲ್ಲರನ್ನೂ ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಹೊರಟು ಹೋದನೆಂದು ತಿಳಿಸಿರಿ. ಕುಂತಿ, ಮಾದ್ರಿಯರು ಇದಕ್ಕೊಪ್ಪಿಯಾರೇ? ಪರಿಹಾರ ಸನ್ಯಾಸ ಒಂದೇ ಏನು? ಗೃಹಸ್ಥನಾಗಿದ್ದುಕೊಂಡು ತಪಸ್ಸು ಮಾಡಿ ಉತ್ತಮ ಲೋಕಗಳನ್ನು ಪಡೆಯಬಹುದು. ಒಂದು ವೇಳೆ ಸನ್ಯಾಸವನ್ನು ಸ್ವೀಕರಿಸಿದರೆ ತಾವು ಪ್ರಾಣತ್ಯಾಗ ಮಾಡುವೆವು ಎಂದು ಕುಂತಿ, ಮಾದ್ರಿಯರು ನಿರ್ಧರಿತವಾಗಿ ಹೇಳಿದಾಗ ಪಾಂಡುವು ಮನಸ್ಸನ್ನು ಬದಲಾಯಿಸಿ ಶತಶೃಂಗ ಪರ್ವತದ ತಪ್ಪಲಿಗೆ ಹೋಗಿ ತಪಸ್ಸಿಗೆ ಕುಳಿತರು. ಹೆಂಡತಿಯರು ಅವರ ಜೊತೆಗಿದ್ದರು. ಪಾಂಡುವು ಸನ್ಯಾಸ ಸ್ವೀಕರಿಸುವುದನ್ನು ಕೈಬಿಟ್ಟರು. ಅವರಲ್ಲಿ ಸ್ವಲ್ಪವೂ ಅಹಂಕಾರವಿರಲಿಲ್ಲ. ಜಿತೇಂದ್ರಿಯನಾಗಿದ್ದನು.
ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವ ಶಕ್ತಿಯನ್ನು ಗಳಿಸಿದನು. ಋಷಿ ಮುನಿಗಳ ಜೊತೆ ಆಶ್ರಮವಾಸಿಯಾಗಿದ್ದನು. ಅದೊಂದು ದಿನ ಆಶ್ರಮದಲ್ಲಿದ್ದ ಋಷಿಮುನಿಗಳು ಬ್ರಹ್ಮನನ್ನು ನೋಡಲೆಂದು ನಿಶ್ಚಯಿಸಿ ಪ್ರಯಾಣ ಬೆಳೆಸಿದರು. ಅಂದು ಅಮಾವಾಸ್ಯೆ. ಪಾಂಡುವು ಅವರನ್ನು ವಿಚಾರಿಸಿದಾಗ ಬ್ರಹ್ಮನ ಆಸ್ಥಾನದಲ್ಲಿ ದೇವತೆಗಳು, ಮಹರ್ಷಿಗಳು, ಪಿತೃದೇವತೆಗಳು ಎಲ್ಲರೂ ಸೇರುವರು. ಬ್ರಹ್ಮನನ್ನು ನೋಡಲು ಬ್ರಹ್ಮನ ಸಭೆಗೆ ಹೋಗುತ್ತಿರುವೆವು ಎಂದು ಋಷಿಗಳು ತಿಳಿಸಿದರು. ಪಾಂಡುವು ಕೂಡ ತನ್ನ 2 ಪತ್ನಿಯರೊಡನೆ ತಾನು ಬ್ರಹ್ಮನ ಸಭೆ ನೋಡಲು ಅವರನ್ನು ಹಿಂಬಾಲಿಸಿದರು. ಆದರೆ ಪ್ರಯಾಣ ಸುಗಮವಾದುದಾಗಿರಲಿಲ್ಲ. ರಾಜಕುಮಾರಿಯರಿಗಂತೂ ಅದು ಕಠಿಣವೇ ಆಗಿತ್ತು. ಋಷಿಗಳು ಪಾಂಡುವಿನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದಾಗ ಪಾಂಡುರಾಜನು ಋಷಿಗಳ ಆಂತರ್ಯವೇನು ಎಂದು ಗ್ರಹಿಸಿದರು. ಮಕ್ಕಳಿಲ್ಲದ ತಾನು ಬ್ರಹ್ಮಸಭೆ ಪ್ರವೇಶಿಸಲು ಅನರ್ಹನಾಗುತ್ತೇನೆ ಎಂದು ಅವರಿಗೆ ಅರಿವಾಗಿ, ಮಹರ್ಷಿಗಳೇ, ನಾನು ಮಕ್ಕಳಿಲ್ಲದವನೆಂದು ಬಲ್ಲೆ. ನನಗೆ ಬ್ರಹ್ಮಸಭೆ ಪ್ರವೇಶಿಸಲು ಅರ್ಹತೆ ಇರುವುದಿಲ್ಲ. ಮಾನವನು 4 ಋಣಗಳನ್ನು ಹೊತ್ತು ಹುಟ್ಟುವನು. ಪಿತೃಋಣ, ದೇವಋಣ, ಋಷಿಋಣ ಮತ್ತು ಮಾನವಋಣ. ಇವೇ ಆ 4 ಋಣಗಳು. ಮಾನವನು ಪುತ್ರವಂತವಾದರೆ ಪಿತೃಋಣದಿಂದ ಪಾರಾಗುವನು. ನಮ್ಮ ತಂದೆಯು ಪುತ್ರವಂತನಾದಂತೆ ನಾನು ಪುತ್ರವಂತನಾಗುವ ಯೋಗವಿದೆಯೇ? ನಾನು ಪಿತೃಋಣವನ್ನು ತೀರಿಸುವೆನೆ ಎಂದು ಮಹರ್ಷಿಗಳಲ್ಲಿ ಕೇಳಿದರು. ಋಷಿಗಳು ಉತ್ತರಿಸಿದರು, ಮಹಾರಾಜ, ನಿನಗೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯ ಯೋಗವಿದೆ. ನಿನಗೆ ದೇವ ಸದೃಶವಾದ ಸಂತಾನ ಲಭಿಸುವುದು. ಇದನ್ನು ನಾವು ಜ್ಞಾನದೃಷ್ಟಿಯಿಂದ ನೋಡಿ ಹೇಳುತ್ತಿದ್ದೇವೆ. ದೈವವು ತೋರಿದ ಮಾರ್ಗದಲ್ಲಿ ಮುಂದುವರಿ. ಪಾಂಡು ಮಹಾರಾಜನಿಗೆ ಋಷಿಗಳು ಹೇಳಿದ್ದುದು ಹಿತ ಉಂಟು ಮಾಡಿದರೂ ಅವರಿಗೆ ಕಿಂದಮ ಋಷಿಯ ಶಾಪ ನೆನಪಾಯಿತು. ತಾನು ಸ್ತ್ರೀ ಸಂಗ ಮಾಡುವಂತಿಲ್ಲ. ಮಾಡಲು ಅಪೇಕ್ಷಿಸುತ್ತಿದ್ದಂತೆಯೇ ಸಾವು ಪ್ರಾಪ್ತವಾಗುತ್ತದೆ ಎಂಬುದು ಖಚಿತವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.